ಆರ್ಯ ಮನೇಲಿರೋಕೆ ಒಪ್ಕೊಂಡಿರೋದೇ ಹೆಚ್ಚು. ಅವನಿಗೇನು ಇಷ್ಟನೋ ಅದು ಮಾಡಿಕೊಡೋದು ನಮ್ಮ ಕರ್ತವ್ಯ. ಅಣ್ಣವ್ರ ಮನೇಲಿದ್ರೆ ನಿಮ್ಮ ಮುಖದಲ್ಲಿ ಕಳೆ ತುಂಬಿರುತ್ತೆ. ನಿಮಗೆ ಎಲ್ಲಿಲ್ಲದ ಸಂತೋಷ ಅಲ್ವಾ ಅಮ್ಮ? ಆರ್ಯ ಎಲ್ಲಿದ್ರೆ ಅಲ್ಲಿ ಎಲ್ಲರೂ ಖುಷಿಯಾಗಿರ್ತಾರೆ. ಪಾಯಸ ರೆಡಿನಾ? ಹಾಂ, ಇನ್ನೇನು ರೆಡಿ ಆಯ್ತಮ್ಮ. ಚೆನ್ನಾಗಿ ತುಪ್ಪದಲ್ಲಿ ಬಾದಾಮಿ ಹುರಿದು ಪಾಯಸಕ್ಕೆ ಹಾಕು. ಸರಿ ಅಮ್ಮ. ಏನು ಮಾಡಬೇಡ, ನಾನೇ ಮಾಡ್ತೀನಿ. ಮನೇಲಿದಾರಲ್ಲ ಓಲ್ಡ್ ಗ್ರ್ಯಾಂಡ್ ಲೇಡಿ, ಅವ್ರ ಹತ್ರ ಹೋಗಿ ನಾನೇ ಕೇಳ್ತೀನಿ. ನಿನ್ನ ಮಗು ಇಷ್ಟೊಂದು ರಂಪ ಮಾಡ್ತಿದ್ಯಲ್ಲ ತಾಯಿ, ಸ್ವಲ್ಪ ಮುದ್ದು ಮಾಡಿ ಸಮಾಧಾನ ಮಾಡಬಾರ್ದಾ ಅಂತ. ಅಣ್ಣವ್ರು ಹೇಳೋದು ನಿಜಾನೇ ಅಮ್ಮ. ನೀವು ಮಾಡೋ ಅಡುಗೆಲಿ ರುಚಿ ಜೊತೆ ಪ್ರೀತಿನೂ ತುಂಬಿರುತ್ತೆ. ಅದಕ್ಕೆ ತಿನ್ನೋರ್ ಮನ್ಸೂ ನೆಮ್ಮದಿಯಾಗಿರುತ್ತೆ. ಮಾಮಿಲ್ಲ ಮಾಮಿಲ್ಲ, ಇವಳು ತಿನ್ನಲ್ವಲ್ಲ, ಅದಕ್ಕೆ ಇವಳಿಗೆ ನೆಮ್ಮದಿ ಇಲ್ಲ. ಏನಾಯ್ತು ಮಾನ್ಸಿ? ಮಾನ್ಸಿ ಮಾನ್ಸಿ ಏನು ಕೂಗ್ಕೊಂಡು ಬರ್ತಾ ಇದೀಯಾ? ನಾನ್ ಕೂಗೋದ್ ಮಾತ್ರ ಕೇಳಿಸ್ತಿದ್ಯಾ? ಹೊರಗಡೆ ನಿಮ್ ಮುದ್ದಿನ ಮಗ ಮಾಡ್ತಿರೋ ಸೌಂಡು ಕೇಳಿಸ್ತಿಲ್ವಾ? ಆರ್ಯ ಫೈರಿಂಗ್ ಮಾಡ್ತಿದ್ದಾನೆ. ಅದ್ ಗೊತ್ತು, ಅದ್ರಿಂದ ಬೇರೆಯವ್ರಿಗೆ ಡಿಸ್ಟರ್ಬ್ ಆಗ್ತಿದೆ ಅನ್ನೋದು ಗೊತ್ತಿಲ್ವಾ? ಮಾನ್ಸಿ, ಆರ್ಯ ಅಪ್ಸೆಟ್ ಆದಾಗ, ಪರಿಸ್ಥಿತಿ ಸರಿ ಇಲ್ದಿದ್ದಾಗ ಅವ್ನು ಹೀಗೆ ಮಾಡೋದು ಅದ್ ನಿನಗೂ ಗೊತ್ತಿದೆ ಅಲ್ವಾ? ಅದೇ ಅಲ್ವಾ, ನನ್ಗೂ ಗೊತ್ತಿರ್ಬೇಕಿತ್ತು. ಮಾನ್ಸಿ, ಯಾಕೆ ಹೀಗ್ ಮಾಡ್ತೀಯ? ಈಗಷ್ಟೇ ದಿನ ಶುರು ಆಗಿದೆ, ಸ್ವಲ್ಪ ಶಾಂತವಾಗಿರು. ದಿನ ಶುರುವಾಗ್ಬೇಕು ಅಂದ್ರೆ ನೆಮ್ಮದಿಯಾಗಿ ಎದ್ದೇಳ್ಬೇಕು. ಈ ತರ ಸೌಂಡ್ ಕೇಳಿಸ್ಕೊಂಡಿದ್ರೆ ಹೇಗ್ ಶಾಂತವಾಗಿರೋದು? ಇಷ್ಟು ದಿನ ಚೆನ್ನಾಗೇ ಇತ್ತು, ಇವ್ರು ಬಂದ್ರು, ಶುರು ಹಚ್ಕೊಂಡ್ರು, ಅದ್ ಯಾಕಾದ್ರೂ ಬೇಡ ಬಿಡಿ. ಆರ್ಯ ಏನು ಯಾವತ್ತೂ ಹೀಗ್ ಮಾಡಲ್ಲ ಮಾನ್ಸಿ. ಕೆಲಸದಲ್ಲಿ ಏನೋ ಟೆನ್ಷನ್ ಇರ್ಬೇಕು, ಅದಕ್ಕೆ. ಏನ್ ಟೆನ್ಷನ್ನೋ ಏನೋ. ಹೌದು, ಆಫೀಸ್ ಟೆನ್ಷನ್ ಅಂದ್ರೆ ಏನ್ ಸುಮ್ಮನೆನಾ? ನಮ್ಗೇನೋ ಜಸ್ಟ್ ಹಾಫ್ ಅನ್ ಅವರ್ ನಿದ್ದೆ ಕೆಡುತ್ತೆ ಅಷ್ಟೇ. ಬಟ್ ಬ್ರೋ ಇನ್ ಲಾಗೆ ಇಡೀ ದಿನ ಪ್ರೆಷರ್. ನಿಜವಾಗಿ ಈ ಮನೇಲಿ ದೀಪಾವಳಿ ಆಚರಿಸೋದು ಅಂದ್ರೆ ಅದು ನಮ್ಮ ಆರ್ಯ ಸರೇ ಇರಬೇಕು ಅಲ್ವಾ ಅಕ್ಕ? ಹಾ ಹಾ ಹೌದು. ನನಗೆ ಮರು ಜಾಸ್ತಿ ಆಯ್ತು, ನಮ್ಮ ಮನೇಲಿ ಸಾಮಾನು ಜಾಸ್ತಿ ಆಯ್ತು, ಒಂದು ಅರ್ಥ ಆಯ್ತಾ ಇಲ್ಲ. ವಸ್ತುಗಳು ಇದ್ದ ಜಾಗದಲ್ಲಿ ಇರೋದೇ ಇಲ್ಲಪ್ಪ. ಏನ್ ಹುಡುಕ್ತಿದ್ಯಪ್ಪ? ಅಂಗಡಿ ಬೀಗಿದ ಕೈ ಬಂಗಾರ. ಸುಬ್ಬು, ಅಪ್ಪ ಸುಬ್ಬು, ಅಪ್ಪ ಸುಬ್ಬು, ಸುಬ್ಬು, ಅನು ಹೋಗಮ್ಮ ಕುಡಿಯಕ್ಕೆ ನೀರು ತಗೊಂಬ. ಸುಬ್ಬು, ಏನಾಗ್ತಿದೆ ಸುಬ್ಬು? ಸುಬ್ಬು, ನೀರು ಕುಡಿ. ಅಪ್ಪ ಏನಾಗ್ತಿದೆ ನಿಂಗೆ? ಯಾಕೆ ಹಿಂಗೆ ಟೆನ್ಷನ್ ಮಾಡ್ಕೋತೀಯಾ? ಅಂಗಡಿ ಬಗ್ಗೆ ತಾನೇ ಯೋಚನೆ ಮಾಡ್ತಿರೋದು. ಎಲ್ಲ ಸರಿಯಾಗುತ್ತೆ ಸುಬ್ಬು. ಹಿಂಗ್ ಮನ್ಸು ಕಚ್ಕೊಂಡು ನೆಮ್ಮದಿ ಕಳ್ಕೊಂಡ್ರೆ ಹೇಗೆ? ಹ್ಞೂ ಅಪ್ಪ. ಸೋಲನ್ ಮನ್ಸಿಗೆ ತಗೋಬಾರ್ದು ಅಂತ ನೀನೇ ಹೇಳ್ತಿದ್ದಲ್ಲ ಸುಬ್ಬು, ಮರ್ತ್ಬಿಟ್ಯಾ? ಅನು, ನಿಂಗೊಂದು ವಿಷಯ ಗೊತ್ತಾ? ನಿಮ್ಮಪ್ಪನಿಗೆ ಅಂಗಡಿ ಅಂದ್ರೆ ಪಂಚ ಪ್ರಾಣ. ಆಗ ನಿಮ್ಮಪ್ಪ ಅಂಗಡಿ ಯಜಮಾನ. ಮದ್ವೆ ಆದ ವಸ್ತ್ರಲ್ಲಿ ನನ್ನನ್ನು ಅಂಗಡಿ ಕರ್ಕೊಂಡೋಗಿ ಕೂರಿಸಿ ಕೆಲಸದವ್ರನ್ನೆಲ್ಲ ಕರೆದು, ಪುಷ್ಪ, ನಾನು ಗಲ್ಲದ ಪೆಟ್ಟಿಗೆ ಮೇಲೆ ಕೂತ್ಕೊಳ್ಳೋ ನಾಮಕಾವಾಸ್ತಿ, ನಿಜವಾದ ಕೆಲಸಗಾರರು ಇಲ್ಲಿರೋರು ಅಂತ ತೋರಿಸಿದ್ರು. ಯಾವ ಯಜಮಾನ ತಾನೇ ಹಂಗೆ ಹೇಳ್ತಾನೆ ಹೇಳು? ಅವತ್ತೇ ನಾನು ನಿಮ್ಮಪ್ಪನಿಗೆ ಸೋತೋದೆ.
ಅರೆರೆ ನಮ್ಮ ಸುಬ್ಬುಗೆ ಮನ್ಸು ತುಂಬಿ ಅರಿತಾ ಇದೆ. ಸುಬ್ಬು, ಯಾಕೆ ಕಣ್ಣೀರಾಗ್ತಿದ್ಯಾ? ಅಪ್ಪ ಅವತ್ತು ನನ್ಗನ್ನಿಸ್ತು ನನ್ನ ಸುಬ್ಬು ಲಕ್ಷಕ್ಕೊಬ್ಬ ಅಂತ. ಸುಬ್ಬು, ಯಾಕೆ ಕಣ್ಣೀರಾಗ್ತಿದ್ಯಾ? ಅಪ್ಪ ಅವತ್ತು ನನ್ಗನ್ನಿಸ್ತು ನನ್ನ ಸುಬ್ಬು ಲಕ್ಷಕ್ಕೊಬ್ಬ ಅಂತ. ನಮ್ಮ ಅಂಗಡಿನ ಆಡ ಇಡೋ ಸಂದರ್ಭ ಬಂತು. ನಮ್ಮ ತಾಲಿನ ಸೇರ್ಸಿ ಆಡ ಇಟ್ವಿ. ನಾನಾಗ ತುಂಬ ಹತ್ಬಿಟ್ಟೆ. ನೆನಪಿದೆಯಾ ಸುಬ್ಬು? ನಾನು ಅಳೋದನ್ನ ನೋಡಿ ಸಮಾಧಾನ ಮಾಡಕ್ ನಿಮ್ಮಪ್ಪ ಏನ್ ಮಾಡಿದ್ರು ಹೇಳು? ಏನು ಹಾಡಾಡ್ತಿದ್ರು. ಹಾಡ? ನಿಮ್ಮ ಅಪ್ಪನ ಫೇವ್ರೆಟ್ ಹಾಡು ಯಾವುದು ಅಂತ ಗೊತ್ತಾ? ಒಂದೇ ಒಂದು ಕಣ್ಣ ಬಿಂದು ಜಾರಿದರು ನನ್ನಾಣೆ. ಹಾಗಂತ ಸಮಾಧಾನ ಮಾಡ್ತಿದ್ರು ನನಗೆ. ಸುಬ್ಬು, ಈಗ ನಾನು ಆಡ್ತೀನಿ ಅದೇ ಹಾಡನ್ನ ನಿಮಗೆ ಸೇಮ್ ಟು ಸೇಮ್. ಒಂದೇ ಒಂದು ಕಣ್ಣ ಬಿಂದು ಜಾರಿದರು ನನ್ನಾಣೆ. ನಿನ್ನ ನೋವ ಜೊತೆ ಎಂದು ನಾನಿರುವೆ ನಿನ್ನಾಣೆ. ಆಣೆ ಮಾಡು. ಹ್ಞೂ ಮಾಡು. ನಗು ಅಪ್ಪ. ಮತ್ತೆ ನಗು. ನಗುಪ್ಪ. ನಗು ಸುಬ್ಬು. ಈ ಫೋಟೋ ನಗು ಎಲ್ಲ ಬೇಡ, ಮನ್ಸಾರೆ ನಗ್ಬೇಕು. ಮನ್ಸಾರೆ ನಗ್ಬೇಕು ಬಂಗಾರ, ಮನ್ಸಾರೆ. ನಕ್ರೆ ನಮ್ಮಪ್ಪ ಎಷ್ಟು ಮುದ್ದ ಕಾಣಿಸ್ತಾರಲ್ವಾ ಅಮ್ಮ? ಈ ಪುಷ್ಪನ್ ಗಂಡ ಅಂದ್ರೆ ಸುಮ್ನೆನಾ? ಸುರಸುಂದರಾಂಗ. ಒಂದು ನಿಮಿಷ ಇರ್ರೆ, ಅರ್ಜೆಂಟ್ ಕೆಲಸ ಇದೆ. ಏನ್ ಕೆಲ್ಸ ಅಪ್ಪ? ಮದುವೆ ಕೆಲಸ ಎಷ್ಟಿದೆ, ರಜನಿ ಅವ್ರ ಹತ್ರ ಮಾತಾಡ್ಕೊಂಡ್ ಬರ್ತೀನಿ.